ಕಾರಣಗಳೇನು ಅಂತಕ್ಕಂಥ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಬಾಲಕಾರ್ಮಿಕ ಪದ್ಧತಿಗೆ ಬಡತನ ಬಹಳ ಮುಖ್ಯವಾದಂಥ ಅಂಶ ಆಗಿದೆ. ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳು ತಮ್ಮ ದಿನನಿತ್ಯದ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲು ತಮ್ಮ ದುಡಿಮೆ ಸಾಲದೆ ತಮ್ಮ ಮಕ್ಕಳನ್ನು ಕೂಡ ದುಡಿಮೆಗೆ ಹಚ್ಚುವ ಮುಖಾಂತರ ಈ ಒಂದು ಬಾಲಕಾರ್ಮಿಕ ಪದ್ಧತಿಗೆ ನಾಂದಿ ಆಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಎರಡನೇದಾಗಿ ಅನಕ್ಷರತೆ. ಅನಕ್ಷರಸ್ಥ ಪೋಷಕರು ಶಿಕ್ಷಣದ ಬಗ್ಗೆ ಅರಿವಿಲ್ಲದೆ ಶಿಕ್ಷಣ ಒಂದು ಭಾರ, ಅದೊಂದು ಹೊರೆ ಅಂತೇಳಿ ಅವರು ತಿಳ್ಕೊಂಡು ತಮ್ಮ ಮಕ್ಕಳನ್ನ ಹೆಚ್ಚುವರಿ ದುಡಿಯುವ ಸಾಧನವಾಗಿ ಅವರು ಪರಿಗಣಿಸಿ ಅವರು ಈ ಮಕ್ಕಳನ್ನ ಬಾಲಕರನ್ನ ದುಡಿಮೆಗೆ ಹಚ್ಚತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ನಾವು ಮೂರನೇ ಅಂಶವನ್ನ ಈ ಒಂದು ಬಾಲಕಾರ್ಮಿಕ ಪದ್ಧತಿಗೆ ನಾವು ಕಾರಣವನ್ನ ನಾವು ನೋಡೋದಾದ್ರೆ ಅನೈತಿಕ ಉದ್ಯೋಗದಾತರು. ಈ ಉದ್ಯೋಗ ನೀಡತಕ್ಕಂಥ ಮಾಲೀಕರು ಏನಿದ್ದಾರೆ ಇವರು ದೊಡ್ಡವ್ರಿಗಿಂತ ಹೆಚ್ಚಾಗಿ ಚಿಕ್ಕರನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆ ಇವರು ಈ ಒಂದು ಬಾಲ್ಯಾವಸ್ಥೆಯಲ್ಲಿ ಇರತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ, ಚಿಕ್ಕವರನ್ನ ಆಯ್ಕೆ ಮಾಡೋಕ್ಕೆ ಕಾರಣ ಏನು ಅಂತಂದ್ರೆ ಇವರಿಂದ ನಾವು ಹೆಚ್ಚುವರಿ ಕೆಲಸವನ್ನ ಮಾಡಿಸ್ಬೋದು, ಹೆಚ್ಚು ಅವಧಿಯವರೆಗೆ ಮಾಡಿಸ್ಬೋದು ನಾವು, ಮತ್ತೆ ಕಡಿಮೆ ಸಂಬಳದಲ್ಲಿ ಇವರು ಕೆಲಸ ಮಾಡಿಸ್ಬೋದು ಇವ್ರನ್ನ. ಇಂಥ ಒಂದು ಮನೋಭಾವನದಿಂದ ಈ ಒಂದು ಬಾಲಕಾರ್ಮಿಕ ಪದ್ಧತಿ ಮುಂದುವರ್ಕೊಂಡು ಹೋಗುತ್ತೆ. ನಾವು ಮುಂದಿನ ಕಾರಣ ನಾವು ನೋಡೋದಾದ್ರೆ ಸಾಲ ಅಥವಾ ಋಣ. ತಮ್ಮ ಕುಟುಂಬದ ಹಿರಿಯರು ಮಾಡಿರ್ತಕ್ಕಂಥ ಸಾಲಕ್ಕೆ ಅದರ ತೀರುವಳಿಗೋಸ್ಕರವಾಗಿ ಮಕ್ಕಳನ್ನ ಈ ಒಂದು ಬಾಲಕಾರ್ಮಿಕ ಪದ್ಧತಿಗೆ ದೂಡಲಾಗುತ್ತೆ, ಅವ್ರನ್ನ ದುಡಿಮೆಗೆ ಹಚ್ಚಲಾಗುತ್ತೆ. ಸೊ ಈ ಒಂದು ಮುಖಾಂತರವೂ ಕೂಡ ಈ ಒಂದು ಬಾಲಕಾರ್ಮಿಕ ಪದ್ಧತಿ ಮುಂದುವರಿಲಿಕ್ಕೆ ಕಾರಣ ಆಗುತ್ತೆ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ತಮ್ಮ ಗೃಹ ಕೆಲಸಗಳಿಗೆ, ಮನೆ ಕೆಲಸಗಳಿಗೆ ಮಕ್ಕಳನ್ನ ಹಚ್ಚತಕ್ಕಂಥದ್ದು, ಮತ್ತೆ ಸಣ್ಣ ಸಣ್ಣ ಉತ್ಪಾದನಾ ಘಟಕಗಳಲ್ಲಿ ಕೆಲಸ ಮಾಡಲಿಕ್ಕೆ ಹಚ್ಚತಕ್ಕಂಥದ್ದು ಕೂಡ ಈ ಒಂದು ಬಾಲಕಾರ್ಮಿಕ ಪದ್ಧತಿ ಮುಂದುವರಿಲಿಕ್ಕೆ ಕಾರಣಗಳಾಗುತ್ತೆ. ಸೊ ಈ ಮನೆ ಕೆಲಸಗಳಿಗೆ, ಸಣ್ಣ ಸಣ್ಣ ಉದ್ಯಮಗಳಲ್ಲಿ ದೊಡ್ಡವ್ರಿಗಿಂತ ಹೆಚ್ಚಾಗಿ ಮಕ್ಕಳನ್ನೇ ಬಯಸ್ತಾರೆ. ನಾವು ಮುಂದುವರೆದು ಕಾರಣಗಳನ್ನ ನಾವು ನೋಡೋದಾದ್ರೆ ಮಾನವ ಕಳ್ಳ ಸಾಗಣೆ, ಇದು ಒಂದು ದೊಡ್ಡ ಜಾಲ. ಇದು ಇವತ್ತಿಗೂ ಕೂಡ ಇದೊಂದು ದೊಡ್ಡ ಪಿಡುಗಾಗಿ ಇವತ್ತು ಇಡೀ ದೇಶವನ್ನ ಕಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಕಳ್ಳ ಸಾಗಣೆ ಮುಖಾಂತರವಾಗಿ ಹಳ್ಳಿಗಾಡಿನಿಂದ ಮಕ್ಕಳನ್ನ ಇವರು ಕದ್ದು ತಂದು ಪಟ್ಟಣಗಳಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಮತ್ತೆ ಭಿಕ್ಷಾಟನೆಗೆ, ಅದೇ ಅಲ್ಲದೆ ವೇಶ್ಯವಾಟಿಕೆಗೂ ಕೂಡ ಈ ಮಕ್ಕಳನ್ನ ತಳ್ಳುವ ಮುಖಾಂತರವಾಗಿ ಈ ಒಂದು ಬಾಲಕಾರ್ಮಿಕ ಪದ್ಧತಿಗೆ ಕಾರಣ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಜೊತೆಗೆ ಬಹಳ ಮುಖ್ಯವಾಗಿ ನಾವು ನೋಡೋದಾದ್ರೆ ಕುಟುಂಬದ ಜವಾಬ್ದಾರಿಯನ್ನ ನಿಭಾಯಿಸಲು ಪೋಷಕರು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ತಂದೆ ತಾಯಿ ಇಬ್ಬರು ಇಲ್ಲದಿರ್ತಕ್ಕಂಥ ಅನಾಥ ಮಕ್ಕಳು ಅವರು ತಮ್ಮ ಬದುಕಿನ ನಿರ್ವಹಣೆಗೋಸ್ಕರವಾಗಿ ಅಥವಾ ಅವರ ಪೋಷಕರು ವಯೋವೃದ್ಧರಾಗಿದ್ದಲ್ಲಿ, ಅವರಿಗೆ ದುಡಿಮೆ ಮಾಡಕ್ ಆಗ್ತಿಲ್ಲ ಅಂತಕ್ಕಂಥ ಪಕ್ಷದಲ್ಲಿ, ಅಥವಾ ದೀರ್ಘಕಾಲದ ಕಾಯಿಲೆಯಿಂದ ಅವರ ಪೋಷಕರು ಬಳಲ್ತಾ ಇದ್ರೆ ತಮ್ಮ ಜೀವನದ ನಿರ್ವಹಣೆಗೋಸ್ಕರವಾಗಿ ಮಕ್ಕಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಮ್ಮೆಲ್ಲ ಆಸೆಗಳನ್ನು ಬದಿಗಿಟ್ಟು ಅವರು ದುಡಿಯುವಂಥ ಒಂದು ಕೆಲಸಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಸೊ ಆ ಮುಖಾಂತರವೂ ಕೂಡ ನಾವು ಬಾಲಕಾರ್ಮಿಕತೆಯನ್ನು ನಾವು ನೋಡಬಹುದಾಗಿದೆ. ಇನ್ನೊಂದು ದುರದೃಷ್ಟಕರ ಸಂಗತಿ ಅಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಈ ದೇಶದ ಸಂಪತ್ತಿನ ಅಸಮಾನ ಹಂಚಿಕೆ. ಈ ದೇಶದ ಸಂಪತ್ತು ಕೆಲವು ವ್ಯಕ್ತಿಗಳಲ್ಲಿ ಕೇಂದ್ರೀಕರಣ ಆಗಿರೋದ್ರಿಂದ ಈ ದೇಶದಲ್ಲಿ ಅನೇಕ ಜನರಿಗೆ ಈ ದೇಶದ ಸಂಪತ್ತು, ಬಂಡವಾಳ, ಭೂಮಿ ಸಿಗದೇ ಇರೋ ಕಾರಣಕ್ಕಾಗಿ
ಇವತ್ತು ಬಡತನದಲ್ಲಿ ಸಿಕ್ಕಿರ್ತಕ್ಕಂಥ ಜನ ಇವತ್ತು ತಮ್ಮ ಮಕ್ಕಳನ್ನ ತಮ್ಮ ದುಡಿಮೆಯಿಂದ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ಕೊಳ್ಳೋಕ್ಕಾಗ್ದಲೆ ತಮ್ಮ ಕುಟುಂಬದ ನಿರ್ವಹಣೆಗಾಗಿ ತಮ್ಮ ದುಡಿಮೆಯ ಜೊತೆಗೆ ತಮ್ಮ ಮಕ್ಕಳ ದುಡಿಮೆಯನ್ನು ಕೂಡ ಬಯಸಿ ಅವರು ತಮ್ಮ ಚಿಕ್ಕ ಮಕ್ಕಳನ್ನ ದುಡಿಮೆಗತ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡಬಹುದಾಗಿದೆ. ಇವೆಲ್ಲ ಕಾರಣಗಳು ಕೂಡ ಈ ಒಂದು ಬಾಲಕಾರ್ಮಿಕ ಪದ್ಧತಿ ಮುಂದುವರಿಲಿಕ್ಕೆ ಕಾರಣ ಆಗಿರತಕ್ಕಂಥ ಅಂಶಗಳನ್ನು ನಾವು ಈ ಮುಖಾಂತರವಾಗಿ ತಿಳ್ಕೋಬಹುದು.